ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಈಸಿ ತುಂಬ ಚೆನ್ನಾಗಿರೋಂತಹ ಒಂದು ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಅಂತ ಹೇಳ್ಬೋದು. ಇದು ಅದು ತುಂಬ ಸಿಂಪಲ್ ಆಗಿಲ್ಲ, ಒಂದು ಮೀಡಿಯಂ ಥರ ಇದೆ, ಚೆನ್ನಾಗಿದೆ. ಇದಕ್ಕೆ 6 ಎಳೆ ದಾರ, ಆಮೇಲೆ 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಗೋಲ್ಡನ್ ಬೀಡ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಮೆಟಲ್ ಬೀಡ್ಸ್ ಇದೆಯಲ್ವ, ಇದು ಮೀಡಿಯಮ್ ಸೈಜು, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ, ಈ ಥರ ನಾನು ಯಾವಾಗಲೂ ಡಬಲ್ ಲಾಕ್ ಮಾಡಿ ಸೇರಿಸ್ತೀನಿ. ಈ ಥರ ಮಾಡಿಕೊಂಡು ಡಬಲ್ ಲಾಕ್ ಮಾಡಿಕೊಂಡು ಸೇರಿಸ್ಬಿಡಿ. ದಾರ ಲಾಕ್ ಮಾಡಿದ ಮೇಲೆ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಇದರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ 2 ಚೈನ್ ಮಾಡಿದ್ದೀವಲ್ವ, ಅದರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶೆ. ಈ 2 ಚೈನ್ ಒಂದು ಡಬಲ್ ಕ್ರೋಶೆ ಲೆಕ್ಕ, ಅದರ ಪಕ್ಕ ಇನ್ನೊಂದು ಡಬಲ್ ಕ್ರೋಶೆ. ಈಗ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಈ ಥರ 2 ಚೈನ್ ಮಾಡ್ಕೊಂಡು ವರ್ಕ್ ಸ್ವಲ್ಪ ಈ ಥರ ಹಿಂಗೆ ತಿರುಗಿಸ್ಕೊಳ್ಳಿ. ಇದನ್ನು ಬೇಸ್ ಮಾಡಿಕೊಂಡು ಇದರಲ್ಲಿ ಡಬಲ್ ಕ್ರೋಶೆ ಹಾಕೋದು. ಈಗ 2ನೇ ಡಬಲ್ ಕ್ರೋಶೆ ಹಾಕಿದ್ದೀವಲ್ವ ಚೈನ್ ಆದಮೇಲೆ ಅದರಲ್ಲಿ. ಈಗ ಫಸ್ಟು ಇದಕ್ಕೆ ಇಲ್ಲಿ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಮೀಡಿಯಂ ಸೈಜು ಗೋಲ್ಡನ್ ಬೀಡ್ ಸೇರಿಸ್ಬಿಟ್ಟು ಈ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ದಾರ ತಗೊಂಡ್ಬಂದು ಇದರ ಒಳಗಿಂದಾಗಿ ಬೀಡ್ನ ಒಳಗಿಂದಲೂ ತಂದು ಮತ್ತೆ ಲಾಕ್ ಮಾಡಿ, ಮತ್ತೆ ಇನ್ನೊಂದು ಬೀಡ್ ಸೇರಿಸಿ ಈ ಥರ ದಾರ ತಗೊಂಡ್ಬನ್ನಿ. ಈ ಡಬಲ್ ಕ್ರೋಶೆಯಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡಿಕೊಂಡು ದಾರ ಒಳಗೆ 2 ಒಂದು ಮಾಡಿ, ಆಮೇಲೆ ಈ ಬೀಡ್ನ ಒಳಗಡೆ ತಂದಿರೋ ದಾರನ, ಆಮೇಲೆ ಇದೆರಡನ್ನು ಒಂದು ಮಾಡಿ. ನಾನು ಮೊದಲೇ ಹೇಳ್ಕೊಟ್ಟಿನಿ ಅಲ್ವಾ ಮಿಡ್ಲ್ ಬೀಡ್ ಹಾಕೋದು. ಮೊದಲಿನ ವಿಡಿಯೋಗಳಲ್ಲೆಲ್ಲ ಇದೆ, ಒಂದ್ಸರಿ ನೋಡ್ಕೊಳ್ಳಿ ನೀವು. ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ಪ್ರತಿ ಸರಿನೂ ನನ್ನ ವಿಡಿಯೋ ನೋಡುವಾಗ ಡಿಸ್ಕ್ರಿಪ್ಷನ್ ನೋಡ್ಕೊಳ್ಳಿ, ಎಲ್ಲ ಲಿಂಕ್ಗಳಿರುತ್ತೆ, ಅದರಲ್ಲಿ ಸಿಗತ್ತೆ ನಿಮಗೆ. ಆಮೇಲೆ ಮೇಲೆ ಐ ಬಟನ್ ವಿಡಿಯೋ ನೋಡುವಾಗ ಮೇಲೆ ವಿಡಿಯೋ ರನ್ ಮಾಡುವಾಗ ಬರುತ್ತಲ್ವ ಸಜೆಷನ್ ಅಂತ, ಅದರಲ್ಲೂ ಇರುತ್ತೆ ಲಿಂಕ್ಗಳು. ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲೂ ಇರುತ್ತೆ, ಅದರಿಂದ ನೋಡ್ಕೊಳ್ಳಿ. ಬೇರೆ ಡಿಸೈನ್ಗಳು ನಿಮಗೆ ಸಿಗತ್ತೆ, ಅಥವಾ ಇದೇ ರೀತಿ ಇದರಲ್ಲಿ ಗೊತ್ತಾಗಿಲ್ಲ ಅಂದರೆ ಅದರಲ್ಲಿ ನೋಡ್ಕೊಳ್ಳಿ. ಹೀಗೆ ಬೀಡ್ ಸೇರಿಸೋದು ಎಲ್ಲ ತೋರಿಸಿದ್ದೀನಿ ನಾನು. ಈ ಥರ 4 ಬೀಡ್ ಸೇರಿಸಿದ್ದೀನಿ. ಈಗ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಹೀಗೆ ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹೀಗೆ ಆವಾಗ ಇದು ಸ್ಲ್ಯಾಂಟಿಂಗ್ ಬರುತ್ತೆ, ಸ್ಲ್ಯಾಂಟಿಂಗ್ ಅರ್ಚ್ ಆಗುತ್ತೆ ಇದು ಹೀಗೆ. ಈಗ ಮತ್ತೆ 2 ಚೈನ್ ಮಾಡಿಕೊಂಡು ಒಂದು ಬೀಡ್ ಸೇರಿಸಿ, ಇದೇ ರೀತಿ ಬೀಡ್ ಸೇರಿಸಿ ಈ ಡಬಲ್ ಕ್ರೋಶೆ ಇದೆಯಲ್ವ, ಈಗ ಹಾಕಿರೋ ಡಬಲ್ ಕ್ರೋಶೆ, ಅದರಲ್ಲಿ ಡಬಲ್ ಕ್ರೋಶೆ ಹಿಂಗೆ ಮಾಡಿ ಫಸ್ಟ್ 2 ಒಂದು ಮಾಡಿ, ಆಮೇಲೆ ಬೀಡನ್ನು ಅದರೊಳಗಿಂದ ತನ್ನಿ, ಬೀಡಿನ ಒಳಗಿಂದ ದಾರ, ಮತ್ತೆ 2 ಒಂದು ಮಾಡಿ. ಇದೇ ಥರದ ಡಿಸೈನ್ ನಾನು ಮೊದಲು ಒಂದು ಹಾಕಿದ್ದೀನಿ, ತುಂಬ ಮೊದಲೇ, 1 ವರ್ಷ ಆಗಿರ್ಬೋದು ಅದು. ನಾನು ಲಿಂಕ್ ಕೊಡ್ತೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ, ಐ ಬಟನಲ್ಲೆಲ್ಲ. ನಾನು ಮೊದಲೇ ಮಾಡಿರೋದು, ಅದನ್ನು ನೋಡ್ಕೊಳ್ಳಿ. ಅದಿದೆ ವಿದೌಟ್ ಬೀಡ್ ಮಾಡಿರೋದು, ಇದೀಗ ನಾನು ವಿತ್ ಬೀಡ್ ಮಾಡ್ತಾ ಇದ್ದೀನಿ. ಅದು ವಿದೌಟ್ ಬೀಡ್ ಡಿಸೈನ್ ಇದೆ. ಯಾರಿಗಾದ್ರೂ ವಿದೌಟ್ ಬೀಡ್ಸ್ ಡಿಸೈನ್ ಬೇಕು ಅಂತ ಇರೋರು, ಬೀಡ್ಸ್ ಇಷ್ಟ ಇಲ್ಲ, ಸೀರೆ ವೆಯ್ಟ್ ಜಾಸ್ತಿ ಆಗತ್ತೆ ಅಂತ ಇರೋರು ಅದನ್ನು ನೋಡ್ಕೋಬಹುದು. ಹಿಂಗೆ ತಗೊಂಡ್ಬಂದು ಈ 2 ಡಬಲ್ ಕ್ರೋಶೆಯಲ್ಲಿ ಹಿಂಗೆ ತಂದು ಫಸ್ಟ್ 2 ಒಂದು ಮಾಡಿ ಅದನ್ನೇ ಈ ಬೀಡ್ನ ಒಳಗಡೆ ತರೋದು, ಆಮೇಲೆ ಲಾಕ್ ನೋಡಿ. ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತೆ ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಮತ್ತೆ 2 ಚೈನು, ಮತ್ತೆ ಬೀಡ್ ಈ ಥರ ಕೈಯಲ್ಲಿ ಹಾಕೋಬೇಕಾಗತ್ತೆ ಬೀಡ್ಸ್. ಹಿಂಗೆ ಹಾಕ್ಕೊಂಡು ಈ 2 ಚೈನಲ್ಲಿ ಹಿಂಗೆ ತಗೊಂಬಂದು
ಫಸ್ಟ್ ಎರಡೊಂದು ಮಾಡಿ ಇದನ್ನು ತಗೊಂಬನ್ನಿ. ಆಮೇಲೆ ಬಿ, ಮತ್ತೆರಡು ಮಾಡಿ, ಮತ್ತೆ ಬಿ, ಮತ್ತೆ ಬಿ, ಈ ಥರ ಮಾಡ್ತಾ ಬರಬೇಕು. ಆ್ಯಕ್ಚುಲಿ ನಾನು ಅದು 1 ವರ್ಷ ಹಿಂದೆ ಮಾಡಿರೋದು ನನ್ನ ಓನ್ ಕ್ರಿಯೇಟೆಡ್ ಡಿಸೈನ್. ನೀವು ನನ್ನ ಚಾನಲಲ್ಲಿ ಹೋಗಿ ಹುಡ್ಕೋ ಸಿಕ್ಕಿಲ್ಲ ಅಂದರೆ ನೀವು ಪ್ಲೇಲಿಸ್ಟಿಗೆ ಹೋಗಿ, ಪ್ಲೇಲಿಸ್ಟಲ್ಲಿ ಓನ್ ಡಿಸೈನ್, ಓನ್ ಕ್ರಿಯೇಟೆಡ್ ಡಿಸೈನ್ ಅಂತ ಇದೆ ನಂದು, ಅದನ್ನು ನೋಡಿ, ಅದರಲ್ಲಿರತ್ತೆ. ಈಗ ನಿಮಗೆ ನನ್ನ ಓನ್ ಕ್ರಿಯೇಟೆಡ್ ಡಿಸೈನ್ಸ್ ಬೇಕು ಅಂದರೆ ಮೆಂಬರ್ಸ್ ಆಗಬೇಕಾಗತ್ತೆ, ಚಾನಲ್ ಮೆಂಬರ್ಸ್ಗಳಿಗೆ ನಾನೀಗ ಓನ್ ಕ್ರಿಯೇಟೆಡ್ ಡಿಸೈನ್ ಕೊಡ್ತಾ ಇದ್ದೀನಿ. ಒಳ್ಳೊಳ್ಳೆ ಡಿಸೈನ್ಗಳಿದೆ ಅದರಲ್ಲಿ, ಓನ್ ಕ್ರಿಯೇಟೆಡ್ ಡಿಸೈನು. ನೀವು ಮೆಂಬರ್ ಆದರೆ ನಿಮಗೆ ಸಿಗತ್ತೆ ಹೊಸ ಡಿಸೈನ್ಗಳು. ಲಿಂಕ್ ನಾನು ಮೆಂಬರ್ಶಿಪ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದಕ್ಕೆ ಪ್ರತಿ ಸಾರಿನೂ ನನ್ನ ವಿಡಿಯೋ ನೋಡುವಾಗ ನೀವು ಮೆಂಬರ್ಶಿಪ್ ಇದು ಡಿಸ್ಕ್ರಿಪ್ಷನ್ ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ವಿವರ ಕೊಟ್ಟಿರ್ತೀನಿ ನಾನು, ಲಿಂಕ್ಗಳು. ಈ ಥರ ಮಾಡಿಕೊಂಡು ಫಸ್ಟ್ ಎರಡು, ಆಮೇಲೆ ಬೀಡ್ಗೆ, ಆಮೇಲೆ ಈ ಥರ ತಂದು ಇದೇ ಥರ ಪೂರ್ತಿ ಸೀರೆ ಮುಂದುವರ್ಸ್ಕೊಂಡು ಹೋಗಿ. ಈ ಥರ ಮಾಡಿಕೊಂಡು ಎರಡೊಂದು ಓನ್ ಕ್ರಿಯೇಟೆಡ್ ಡಿಸೈನು ನನ್ನ ಚಾನಲಲ್ಲಿ ತುಂಬ ಇದೆ. ಈಗ ನಾನು ಇತ್ತೀಚೆಗೆ ಅದನ್ನು ಮೆಂಬರ್ಸ್ಗೆ ಮಾಡ್ತಾ ಇದ್ದೀನಿ. ಈ ಥರ ಪೂರ್ತಿ ಸೀರೆ ಮಾಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ, ಸ್ಲ್ಯಾಂಟಿಂಗು ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದೇ ಥರ ಪೂರ್ತಿ ಮಾಡ್ಕೊಂಡು ಬನ್ನಿ, ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್. ಈ ಥರ ಪೂರ್ತಿ ಸೀರೆ ಮಾಡ್ಕೊಂಡು ಬರಬೇಕು, ಸ್ಲ್ಯಾಂಟಿಂಗ್ ಆರ್ಚ್. ಈಗ ಕೊನೆಯಲ್ಲಿ ನೋಡಿ, ಈ ಥರ ಆರ್ಚ್ ಎಂಡ್ ಆದಮೇಲೆ ಸಾರಿ, ಈಗ ಇಲ್ಲಿ 2 ಡಬಲ್ ಕ್ರೋಶೆ ಎಲ್ಲೆರ ಬರುತ್ತೆ ಅಂತ ನೋಡ್ಕೊಂಡು 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಚೈನ್ ಮಾಡಿ ಡಬಲ್ ಕ್ರೋಶೆ ಮಾಡಿರೋದಲ್ವ, ಅದು 2 ಡಬಲ್ ಕ್ರೋಶೆ ಲೆಕ್ಕ. ಅದೇ ಥರ ಇಲ್ಲಿನೂ 2 ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಈಗ ಬ್ಯಾಕ್ ಸೈಡಲ್ಲಿ ಈ 2ನೇ ಡಬಲ್ ಕ್ರೋಶೆ ಇದೆಯಲ್ವ, ಇಲ್ಲಿಂದ 2ನೇದು, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ಈಗ ಈ ಡಬಲ್ ಕ್ರೋಶೆಗಳಿಗೆಲ್ಲ ಹಿಂದೆಯಿಂದ ಈಗ ನೋಡಿ ಮೇಲೆ ಗ್ಯಾಪ್ ಉಳಿಯತ್ತೆ, ಬೀಡ್ನ ಮೇಲೆ ಗ್ಯಾಪ್ ಇದೆ. ಈ ಗ್ಯಾಪಲ್ಲಿ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಫಸ್ಟ್ ಆರ್ಚಲ್ಲಿ ಮಾತ್ರ ಇದು, ಎಲ್ಲ ಡಬಲ್ ಕ್ರೋಶೆಗಳ ಮೇಲೇನು ಸಿಂಗಲ್ ಕ್ರೋಶೆ. ಈ ಥರ ಬ್ಯಾಕ್ ಸೈಡಿಂದ ಆ ಗ್ಯಾಪಲ್ಲಿ ಬೀಡ್ನ ಮೇಲೆ ಸ್ವಲ್ಪ ಗ್ಯಾಪ್ ಉಳಿಯತ್ತೆ. ಅಲ್ಲಿ ಕೊನೆಯಲ್ಲಿ 2 ಮಾಡಿ ಸೇರಿಸಿದ್ದೀವಲ್ವ ಡಬಲ್ ಕ್ರೋಶೆದು, ಅದು ಚೈನು. ಇಲ್ಲಿವರೆಗೂ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೀವು ಈ ಬೀಡ್ನ ಮೇಲೆವರೆಗೂ. ಈಗ ಇಲ್ಲಿಂದ 1 2 3 4 5 6 7 ಚೈನ್ ಹಾಕಿದ್ದೀನಿ, ನೀವು ನೋಡ್ಕೊಳ್ಳಿ. ಈ ಮೂಲೆಯಿಂದ ನೆಕ್ಸ್ಟ್ ಆರ್ಚಿನ ಈ ಮೂಲೆಗೆ ಕೊನೆಯ ಡಬಲ್ ಕ್ರೋಶೆ, ಇಲ್ಲಿಗೆ ಒಂದು ಚೈನ್ ಮಾಡ್ಕೊಳ್ಳಿ. ಈ ಡಬಲ್ ಕ್ರೋಶೆ ಮೇಲಿನ ಚೈನ್ ಇದೆಯಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ. ಅಂದರೆ ಈ ಆರ್ಚ್ನ ಈ ಮೂಲೆಯಿಂದ ಈ ಮೂಲೆಗೆ ಹಿಂಗೆ ತಿರುಗಿಸ್ಕೊಂಡ್ರೆ ಈ ಫಸ್ಟ್ ಬೀಡಿಂದ ಈ ಆರ್ಚಿನ ಫಸ್ಟ್ ಬೀಡಿಗೆ, ಒಂದು ಆರ್ಚಿನ ಫಸ್ಟ್ ಬೀಡಿಂದ ಇನ್ನೊಂದು ಆರ್ಚಿನ ಫಸ್ಟ್ ಬೀಡಿಗೆ ಬರಬೇಕದು ಚೈನು. ಇಲ್ಲಿ ಈ ಬೀಡ್ನ ಹಿಂದೆ ಲಾಕ್ ಮಾಡಿ ಮತ್ತೆ ಇಲ್ಲಿವರೆಗೂ ಬರುವಷ್ಟು ಚೈನ್ ಹಾಕ್ಕೋಬೇಕು ನೀವು ಬ್ಯಾಕ್ ಸೈಡಿಂದ. ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರಿಗೆ ಮೂಲೆಗೆ ತುಂಬ ಟೈಟ್ ಹಾಕಬೇಡಿ. ಮೇಲೆ ನಾವು ಆರ್ಚ್ ಮಾಡ್ತೀವಿ, ಆರ್ಚ್ ಮಾಡಿದಾಗ ಇದು ಎಳ್ದಂಗೆ ಆಗುತ್ತೆ. ಅದಕ್ಕೆ ತುಂಬ ಟೈಟ್ ಬೇಡ, ಸ್ವಲ್ಪ ಲೂಸ್ ಹಾಕಿ. 7 ಅಥವಾ 8 ಹಾಕಿದ್ರೂ ಓಕೆ. ಸ್ವಲ್ಪ ಲೂಸ್ ಇದ್ರೆ ಪರವಾಗಿಲ್ಲ, ಟೈಟ್ ಆದರೆ ಚೆನ್ನಾಗಿ ಬರಲ್ಲ.
8 ಹಾಕಿ ಈ ಥರ ಲಾಕ್ ಮಾಡಿಕೊಡಿ ನೋಡಿ, ಈ ಥರ ಹೀಗೆ ಪ್ರತಿಯೊಂದಲ್ಲೂ. ಇನ್ನೀಗ 8 ಚೈನು 1 2 3 4 5 6 7 8 ಚೈನ್ ಹಾಕ್ಕೊಂಡು ಈ ಕಡೆ ಇಲ್ಲಿ ನೋಡಿ, ಬೀಡ್ನ ಹಿಂದ್ಗಡೆ ಸ್ವಲ್ಪ ಜಾಗ ಇರುತ್ತೆ, ಸ್ವಲ್ಪ ಟೈಟ್ ಇರುತ್ತೆ, ನೀವು ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ಥರ. ಮತ್ತೆ 8 ಚೈನು, ಮತ್ತೆ ಇಲ್ಲಿ ಈ ಮೂಲೆ ನೋಡಿ, ಕಾರ್ನರ್ ಇದೆಯಲ್ವ ಮೂಲೆ, ಈ ಎತ್ತರದ ಜಾಗ, ಅಲ್ಲಿ ಹಿಂಗೆ ಫ್ರಂಟಿಗೆ ತಿರುಗಿಸ್ಕೊಂಡ್ರೆ ಈ ಫಸ್ಟ್ ಬೀಡ್ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇದೇ ಥರ ಮಾಡ್ಕೊಂಡು ಬನ್ನಿ. ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಈ ಥರ ಬ್ಯಾಕ್ ಸೈಡಿಂದ ಚೈನ್ಗಳನ್ನು ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಅಲ್ಲಿ ದಾರ ಕಟ್ ಮಾಡಿ ಬೇರೆ ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇಲ್ಲಿ ಈ ಬೀಡ್ನ ಹಿಂದ್ಗಡೆ ಜಾಗ ಇದೆಯಲ್ವ, ಚೈನ್ ಲಾಕ್ ಮಾಡಿದ್ದೀವಿ, ಬ್ಯಾಕ್ ಸೈಡಿಂದ ಬಂದು ಅದೇ ಜಾಗದಲ್ಲಿ ಮತ್ತೆ ಲಾಕ್ ಮಾಡಿ. ಬೀಡ್ ಹಿಂದ್ಗಡೆ ಇರೋ ಚೈನು ಬ್ಯಾಕ್ ಸೈಡಲ್ಲಿ, ಬೀಡ್ ಬ್ಯಾಕ್ ಸೈಡಲ್ಲಿ ಇದೆ ಅಲ್ವಾ, ಅಲ್ಲಿ ಡಬಲ್ ಲಾಕ್ ಮಾಡಿ ಸೇರಿಸಿದ್ದೀನಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಚೈನ್ ಇದೆಯಲ್ವ, ಈ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, 2 ಅಥವಾ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ಈ ನೆಕ್ಸ್ಟ್ ಚೈನ್ ಇದೆಯಲ್ವ, ಇಲ್ಲಿ ನೆಕ್ಸ್ಟ್ 2 ಚೈನು, ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತಾ ಇದ್ದೀನಿ ನಾನೀಗ. ಈ ಥರ ಫಸ್ಟ್ 2, ಆಮೇಲೆ 2, ಆಮೇಲೆ 2 ಈ ಥರ ದಾರ ತಗೊಳ್ಳಿ. ಇಲ್ಲಿಂದ ದಾರ ತಗೊಂಡ್ಬಂದು ಫಸ್ಟ್ 2, ಆಮೇಲೆ 2, ಆಮೇಲೆ 2 ಒಂದು ಮಾಡ್ಕೊಂಡು ಬನ್ನಿ. ಫಸ್ಟ್ ಲಾಕ್ ಆದ ತಕ್ಷಣ ಚೈನಲ್ಲಿ 2 ಅಥವಾ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ನನ್ನ ಚೈನಲ್ಲಿ ಈ ಥರ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 7 ಚೈನು 8 ಚೈನ್ ಹಾಕ್ಕೊಂಡು ಬಂದಿದ್ದೀವಲ್ವ, ಅಲ್ಲಿ ನೀವು ಜಾಗ ನೋಡ್ಕೊಂಡು ಹಾಕಿ. 7 ಚೈನೆ 8 ಚೈನೆ ಹಾಕ್ಕೋಬೇಕು ಅಂತಿಲ್ಲ, 4 ಆದರೂ ಆಗತ್ತೆ, ನಿಮ್ಮ ಆರ್ಚ್ನ ದೂರ ಹೊಂದ್ಕೊಂಡಿರತ್ತೆ. ಹೆಚ್ಚು ಟೈಟಾಗಿ ಮಾಡ್ಕೋಬೇಡಿ. 6 ಟ್ರಿಪಲ್ ಕ್ರೋಶೆ ಆಯಿತು. ಏಳು 8 ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. 8 ಟ್ರಿಪಲ್ ಕ್ರೋಶೆ ಆಗಿ ಈಗ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಮತ್ತೆ ಅದೇ ಚೈನಲ್ಲಿ ಇಲ್ಲಿ 8 ಟ್ರಿಪಲ್ ಕ್ರೋಶೆ ಈ ಥರ. ಈ ಥರ ಮುಂದುವರ್ಸ್ಕೊಂಡು ಹೋಗಿ 8 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈಸಿ ಇದೆ ಇದು. ನಿಮಗೆ ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಇಷ್ಟು ಮಾಡೋಕ್ಕೆ ಬಂದರೆ ಯಾವ ಡಿಸೈನರು ಮಾಡ್ಕೋಬೋದು ಈಸಿ. ಕ್ರೋಶೆಯಲ್ಲಿ ಬೇರೆ ಏನಿಲ್ಲ, ಬರೀ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ, ಮತ್ತು ಅದರಲ್ಲಿ ಡಿಸೈನ್ಗಳು ಮಾಡೋದು. ಹಾಫ್ ಡಬಲ್ ಕ್ರೋಶೆ ಎಲ್ಲ ಅದರಲ್ಲೇ ಒಂದೊಂದು, ಡಬಲ್ ಕ್ರೋಶೆ ಅರ್ಧ. ಅದರಿಂದ ಕ್ರೋಶೆ ತುಂಬ ಸುಲಭ ಮಾಡೋದು. ಏಳು 8 ಈ ಥರ 8 ಟ್ರಿಪಲ್ ಕ್ರೋಶೆ ಈ ಕಡೆನೂ ಹಾಕಿದ್ದೀನಿ. ಇದನ್ನು ನೆಕ್ಸ್ಟ್ ಚೈನಲ್ಲಿ ಲಾಕ್ ಮಾಡಿ. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಡು, ಅದು ಸಾಮಾನ್ಯವಾಗಿ ಮಿಡ್ಲಿಗೆ ಬರುತ್ತೆ. ಈ ಥರ ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಅಲ್ಲಿಂದಲೇ ಅದರ ನೆಕ್ಸ್ಟ್ ಚೈನಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 8 ಟ್ರಿಪಲ್ ಕ್ರೋಶೆ ಈ ಥರ, ಮತ್ತು 3 ಚೈನು ಮಧ್ಯದಲ್ಲಿ ನೋಡಿ. 1 2 3 4 5 6 7 ಆಯಿತು. ಇನ್ನೊಂದು 8, 8ನೇ ಟ್ರಿಪಲ್ ಕ್ರೋಶೆ ಆಗಿ 3 ಚೈನು ಮಧ್ಯದಲ್ಲಿ. ಇದು ಆ್ಯಕ್ಚುಲಿ ಕುಚ್ಚಿಗೆ, ಈ 3 ಚೈನಲ್ಲಿ ಕುಚ್ಚು ಮಾಡ್ಕೊಳ್ಳೋದು. ಮತ್ತೆ ಈಗ 8 ಟ್ರಿಪಲ್ ಕ್ರೋಶೆ ಇದರಲ್ಲೇ ಮುಂದುವರಿಸಿ. 3 ಚೈನ್ ಮಾಡಿಬಿಟ್ಟು ಹೀಗೆ ಮುಂದುವರ್ಸೋದು.
ನೋಡಿ ಇದೇ ಥರ ಬರೀ ಆರ್ಚ್ಗಳು ಮಾಡ್ತಾ ಹೋಗೋದು. ಯಾವ್ದಾದ್ರು ಡಿಸೈನ್ ಮಾಡ್ಬೋದು ನೀವು. ಇದರಲ್ಲಿ ಬೀಡ್ಸ್ ಆದರೂ ಸೇರಿಸ್ಕೋಬೋದು, ಪೀಕೋ ಆದರೂ ಮಾಡ್ಕೋಬೋದು. ನಾನು ಮೊದಲಿನ ಡಿಸೈನಲ್ಲಿ ಪೀಕೋ ಮಾಡಿರೋದು, ಅದರಲ್ಲಿ ಬೀಡ್ಸ್ ಸೇರಿಸಿಲ್ಲ, ವಿದೌಟ್ ಬೀಡ್ಸ್ ಡಿಸೈನ್ ಅದು. ಆ್ಯಕ್ಚುಲಿ ಬೀಡ್ಸ್ ಬೇಡ ಅನ್ನೋರು ಸೀರೆಗೆ ಅದನ್ನು ಉಪಯೋಗಿಸ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಇದು. ಈ ಥರ 8 ಆಯ್ತು ನೋಡಿ. 8 ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಚೈನಲ್ಲಿ ಲಾಕ್ ಮಾಡಿ, ಆಮೇಲೆ ಇಲ್ಲಿ ನೆಕ್ಸ್ಟ್ ಚೈನಲ್ಲಿ ಆರ್ಚ್ ಹೀಗೆ ಮಾಡ್ಕೊಂಡು ಹೋಗಿ ಈ ಮಧ್ಯದಲ್ಲಿ 3 ಚೈನಿನಲ್ಲಿ ಕುಚ್ಚು ಸೇರಿಸ್ಕೊಳ್ಳಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಆರ್ಚ್ಗಳು ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ ನೋಡಿ. ಮಧ್ಯದಲ್ಲಿ ಈ 3 ಚೈನ್ಗಳಲ್ಲಿ ಕುಚ್ಚು ಹಾಕ್ಕೊಳ್ಳೋದು. ಈಗ ಕೊನೆಯಲ್ಲಿ ಈಗ ಎಂಡಿಗೆ ನೋಡಿ ಇಲ್ಲಿ ನಾನು ಲಾಕ್ ಮಾಡಿದ್ದೀನಿ. ಈ ಆರ್ಚ್ ಮಾಡಿ 7 ಇದು ಟ್ರಿಪಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಚೈನಲ್ಲಿ ಲಾಕ್ ಮಾಡಿದ್ದೀನಿ. ಈಗ ಇನ್ನು ಇಲ್ಲಿ ಇಲ್ಲ, ಈ ಚೈನ್ಗಳು ಇಲ್ಲ, ಇದು ಎಂಡ್, ಚೈನ್ನ ಎಂಡ್. ಈ ಚೈನ್ನ ಎಂಡ್ವರೆಗೂ ನೀವು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ 1-2 ಜಾಗ ಇರೋಷ್ಟು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ಈ ಇದರಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಚೈನ್ ಲಾಕ್ ಮಾಡೋದಲ್ಲಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಈ ಬೀಡ್ ಹಿಂದ್ಗಡೆ ಲಾಕ್ ಮಾಡಿಕೊಂಡು ದಾರ ಕಟ್ ಮಾಡಿ. ಒಂದು 2 ಚೈನು ಹಾಕ್ಕೊಂಡು ಈ ಥರ 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿ ಈ ಥರ ಆಚೆ ಹೇಳ್ಕೊಳ್ಳಿ. ಬರುತ್ತೆ, ಗಟ್ಟಿಯಾಗುತ್ತೆ. ಬೇಕಂದ್ರೆ ಇನ್ನೊಂದು ಗಂಟು ಹಿಂಗೆ ಹಾಕ್ಕೊಳ್ಳಿ. ಎಂಡಿಗೆ ಇಲ್ಲಿ ದಾರ ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ಹಿಂದ್ಗಡೆ ಆರ್ಚಿಗೆ ಅಥವಾ ಬೇರೆ ಎಲ್ಲಿಗಾರು ಜಾಗ ಇರೋ ಅಲ್ಲಿ ನೋಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ಮಾಡಿದರೂ ಆಗತ್ತೆ. ಈ ಥರ ಇಷ್ಟೇ ಕಟ್ ಮಾಡಿ, ಇಷ್ಟೇ ಕಟ್ ಮಾಡಿಬಿಟ್ಟು ಇಲ್ಲಿ ಈ ಆರ್ಚಿಗೆ ಪೇಸ್ಟ್ ಮಾಡಿ. ಬಟ್ಟೆಗೆ ಮಾಡೋದಕ್ಕಿಂತ ಆರ್ಚಿಗೆ ಪೇಸ್ಟ್ ಮಾಡಿದರೆ ಬಟ್ಟೆಗೆ ಗಮ್ ಆಗಲ್ಲ. ಈ ಥರ ಬರುತ್ತೆ ಡಿಸೈನು. ಕುಚ್ಚು ಹಾಕಿ ತೋರಿಸ್ತೀನಿ ನಾನು. ಮಧ್ಯದಲ್ಲಿ ಇಲ್ಲಿ ಮಧ್ಯದಲ್ಲಿ ಕುಚ್ಚು ಮಾಡಿಕೊಂಡು, ಇದು ನೀವು ದೊಡ್ಡ ಕುಚ್ಚು ಬೇಕಾಗಿಲ್ಲ, ಇದಕ್ಕೆ ಕಡಿಮೆ 100 ಎಳೆ ಸಾಕು. ಅದರಿಂದ ಸ್ವಲ್ಪ ಕಡಿಮೆನೇ ಸಾಕು, 87 ಎಳೆ ಇದ್ದರೂ ಓಕೆ. ಯಾಕಂದರೆ ಇಲ್ಲಿ ಹೆಚ್ಚು ಗ್ಯಾಪ್ ಇಲ್ವಲ್ಲ, ಅದರಿಂದ 3 ಚೈನ್ ಬಿಟ್ಟಿರೋದು. ಮತ್ತು ಆರ್ಚಿನ ಮಧ್ಯ ಆಗಿರೋದ್ರಿಂದ ಓಪನ್ ಆಗಿ ನಿಂತ್ಕೊಳ್ಳುತ್ತೆ. ಅದಕ್ಕೆ ಆದಷ್ಟು ಚಿಕ್ಕ ಕುಚ್ಚನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನಾನು ಕುಚ್ಚು ಹಾಕಿಬಿಟ್ಟು. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ಡಿಸೈನ್ ಬಗ್ಗೆ ಡೌಟ್ಸ್ ಇದ್ದರೆ ಕೇಳಿ, ಕಮೆಂಟ್ಸಲ್ಲಿ ಹೇಳ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.